ಸೂಚನೆ: ಈ ವಿಡಿಯೋದಲ್ಲಿ ತೋರಿಸಲಾದ ದೃಶ್ಯಗಳು ಸಂಪೂರ್ಣವಾಗಿ ಕಲ್ಪಿತ ಮತ್ತು ಮನರಂಜನೆಯ ಉದ್ದೇಶಕ್ಕಾಗಿ ಮಾತ್ರ ಚಿತ್ರೀಕರಿಸಲಾಗಿದೆ. ಇದರಲ್ಲಿ ತೋರಿಸಲಾದ ಯಾವುದೇ ಘಟನೆ ಅಥವಾ ಕೃತ್ಯಗಳು ವಾಸ್ತವಕ್ಕೆ ಸಂಬಂಧಿಸಿದ್ದಲ್ಲ. ನಾವಿಲ್ಲಿ ಬಳಸಲಾದ ಗೋಲ್ಡನ್ ಕಲರ್ ಸೋಪೀಸ್ ನವಿಲು ಕೇವಲ ಒಂದು ಪ್ರಾಪರ್ಟಿ ಅಷ್ಟೇ. ದಯವಿಟ್ಟು ಈ ವಿಡಿಯೋದಲ್ಲಿರುವ ದೃಶ್ಯಗಳನ್ನು ಯಾರು ಅನುಕರಿಸಬೇಡಿ. ಸಿಂಹ ಮಂಚು ಸಿಂಹ ಸಿಂಹ ಪಂಚು ಸಿಂಹ. ಹೇಳ ಸೇಟ್, ತುಂಬಾ ದಿನದ ಮೇಲೆ ನೆನಪು ಮಾಡ್ಕೊಂಡ್ರಿ. ಮತ್ತೆ ಯಾವ್ದಾದ್ರು ಬ್ಯಾಂಕ್ ದರೋಡೆ ಡೀಲ್ ಇರುತ್ತೆ. अगर ऐसा सोचा तो ये तुम्हारे बेवकूफ है. ईशा, इस बार ऐसा डील आया है जो तुम्हारी शेर को भी टक्कर देगा. ऐसा डील बहुत किया मैं सेठ. आगे बोलो. अच्छा सुनो, ಮುನವಳ್ಳಿಕ ನವಿಲ್ ತೀರ್ಥ ಬಂಗಾರದ ನವಿಲು ಎತ್ತಕ್ಕಾಗತ್ತಾ? ಕ್ಯಾ ಟ್ಯಾಕೆ ಡೀಲ್ ಆಗ ಕ್ಯಾ? ನಾನಿಗ್ ಮೊದ್ಲೇ ಹೇಳಿರ್ಲ್ವಾ ಈ ಡೀಲ್ ನಿನಗೆ ಟಕ್ಕರ್ ಕೊಡುವಂತ ಡೀಲ್ ಆಗಿರುತ್ತೆ ಅಂತ. ಹೇ ಡೋಂಟ್ ಶಾಟ್. ಈ ಡೀಲ್ ನಮ್ಗೆ ಓಕೆ, ಆದ್ರೆ ಈ ಸರ್ತಿ ಹಣ ಜಾಸ್ತಿ ಆಗತ್ತೆ. ಜಾಸ್ತಿ ಅಂದ್ರೆ ಎಷ್ಟು? 20 ಕೋಟಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಸಿನಿಮಾದಲ್ಲಿ ದರ್ಶನ್ ಅವರು ಅಂಬಾರಿ ಎತ್ತಿದಷ್ಟು ಈಜಿ ಅಲ್ಲ ನಮ್ಮ ಮುಳುಗಳಿ ನವಿಲ್ ತೀರ್ಥದ ನವಿಲ್ ಎತ್ತೋದು. ಈಗ ಹೇಳು, ಕೊಡಕ್ಕಾಗತ್ತಾ ಅಥವಾ ಇಲ್ವಾ? ಸರಿ ಆಯ್ತು. ಅಡ್ವಾನ್ಸ್ ಈಗ ತಗೊಳ್ಳೆ, ಡೀಲ್ ಮುಗಿದ್ಮೇಲೆ. ಸಿಂಹ ಹೇಳ ಸೇಟ್, ಡೀಲ್ ಪಕ್ಕಾನಾ? ಈ ಸಿಂಹ ಸುಮ್ನೆ ಮಾತ್ ಕೊಡಲ್ಲ ಸೇಟ್. ಆಯ್ತು ಬಂತಂತ ಇಟ್ಕೊಳ್ಳಿ. ನೀನು ವಿಚಾರ ಮಾಡಿ ಡೀಲ್ ಒಪ್ಕೋಬೇಕಾಗಿತ್ತು. ಈಶಾ, ನಿನಗ್ ಗೊತ್ತಿಲ್ವಾ ನಾನು ವಿಚಾರ ಮಾಡ್ದೆ ಯಾವ ಡೀಲ್ ಒಪ್ಕೋದಿಲ್ಲ ಅಂತ. ಏನೋಪ್ಪ, ಆದ್ರೆ ನಮ್ಮಿಬ್ಬರಿಂದ ಈ ಡೀಲ್ ಸಾಧ್ಯ ಆಗಲ್ಲ. ಇಬ್ಬರಿಂದ ಸಾಧ್ಯ ಅಲ್ಲ, ಆದ್ರೆ 5 ಜನರಿಂದ ಸಾಧ್ಯ. 5 ಜನನ? ಇನ್ 3 ಜನ ಯಾರು? ಇವನ್ ಹೆಸರು ವೀರು, ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ. ಎಂಥ ದೊಡ್ಡ ಬಿಲ್ಡಿಂಗ್ ಇದ್ರು ಒಂದೇ ದಿನದಲ್ಲಿ ಮಾಡಿ ಮುಗಿಸುವಂತ ಚಾಣಾಕಿ. ಇವನ ಹೆಸರು ಗಂಗು, ಬೀಡಿನೇ ಇವನ ಉಸಿರು. ಬೀಡಿ ಇಲ್ಲ ಅಂದ್ರೆ ಇವನ್ ತಲೆನೇ ಓಡಲ್ಲ. ಒಂದು ಬೀಡಿಗೋಸ್ಕರ ಎಂಥ ದೊಡ್ಡ ರಿಸ್ಕ್ ತಗೊಳಕ್ಕೂ ಇವನ್ ಹೆದರಲ್ಲ. ಇವನ ಹೆಸರು ಗುಪ್ತ, ಇವನೊಬ್ಬ ಬಂಡೆಗಲ್ಲಿದ್ದಂಗೆ. ಇವನ ದಿನನಿತ್ಯದ ಖರ್ಚಿಗೋಸ್ಕರ ಯಾವ ಕೆಲಸ ಬೇಕಾದರೂ ಮಾಡ್ತಾನೆ. ಆದ್ರೆ ಅವ್ರು ಇದನ್ನ ಒಪ್ಕೋಬೇಕಲ್ಲ. ಸದ್ಯಕ್ಕೆ ಅವರಿರೋ ಪರಿಸ್ಥಿತಿಗೆ ಈ ಕೆಲಸ ಒಪ್ಕೊಳ್ಳಲೇಬೇಕು. ಸರಿ, ಹೋಗೋಣ. मेरे को मुनोली का मोर आएगा. ಹಲೋ ಸಿಂಹ. ವೀರು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಸಿಂಗಮಿಲ್ ಹತ್ರ ಬರೋಕ್ಕಾಗತ್ತಾ? ಆಯ್ತು ಸಿಂಹ, ಬರ್ತೇನೆ. ಹಾ, ಬರ್ತೀನಿ. ಬಂದೆ ಅಣ್ಣ. ಹಾಯ್ ಸಿಂಹ.
ಹಾಯ್ ಬರ್ರಿ 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 ಬರ್ರಿ. ಹೇಳಿ ಸಿಂಹ, ನಮಗೆ ಕರ್ಸಿದ ಸಮಾಚಾರ. ಡೀಲ್ ಇದೆ, ಆದ್ರೆ ಇದು ನಮ್ಮಿಬ್ಬರಿಂದ ಸಾಧ್ಯ ಅಲ್ಲ. ಹಾಗಾಗಿ ನಿಮ್ 3 ಜನ ಸಾಥ್ ಕೊಡ್ಬೇಕು. ಯಾವ ಡೀಲ್ ಅದು? ಮುಳುವಳ್ಳಿಯಿಂದ 5 ಕಿಲೋಮೀಟರ್ ನವಿಲ್ ತೀರ್ಥ ಇದೆ. ನವಿಲ್ ತೀರ್ಥದಲ್ಲಿ ಒಂದು ಬಂಗಾರದ ನವಿಲ್ ಇದೆ. ಆ ನವಿಲ್ ಎತ್ತಬೇಕು. ಆ ಕೆಲಸ ನಮ್ಮಿಂದ ಆಗಲ್ಲ. ನಮ್ಮನ್ನ ಕರ್ಕೊಂಡು ಹೋಗಿ ಇಲ್ಲಿ ಬಲಿ ಕೊಡ್ಬೇಕಂತ ಇದೆಯಾ? ನೋಡಿ, ಯೋಚನೆ ಮಾಡಿ. ಈ ಡೀಲ್ ಏನಾದ್ರೂ ಓಕೆ ಆದ್ರೆ ಲೈಫ್ ಲಾಂಗ್ ಖುಷಿಯಾಗಿರ್ಬೋದು. ನಾವ್ ಮಾಡೋ ಕೆಲಸದಾಗ ತೃಪ್ತಿ ಐತಿ. ನಮ್ಗೆ ಈ ಕೆಲಸ ನಮ್ ಕೈಲಿ ಆಗಲ್ಲಪ್ಪ. ಈ ಕೆಲಸ ನನ್ನಿಂದ ಆಗಲ್ಲ. ಯಾರನ್ನಾರ ಏನವ್ರ ನೀವು ನೋಡಿರು. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವು ಹೋಗ್ತಾ ಇದ್ವಿ. ನೋಡಿರು, ಯೋಚನೆ ಮಾಡು. ಮಕ್ಕ ಏನ್ ನೋಡ್ತಾ ಇದ್ರೆ ಬನ್ನಿ ಹೋಗೋಣ. ಯಾಕಪ್ಪ ತುಂಬಾ ಸುಸ್ತಾಗಿದ್ಯಾ? ಏನಿಲ್ಲಮ್ಮ, ಸ್ವಲ್ಪ ಹೊರಗಡೆ ಹೋದ ಆಯಾಸ ಅಷ್ಟೇ. ಸರಿ, ಕೈಕಾಲು ಮುಟ್ಟಿ ತಗೊಂಬ, ಊಟಕ್ಕೆ ready ಮಾಡು. ಸರಿ. ಅಶ್ವಿನ್, ನೀವು ಹೋಗ ಮಲ್ಕೋ, ನಾನು ಹೇಳು. ಸಾಕ್. ಮಾಮ ಗಂಡಿನ ಕಡೆದಾರ ಫೋನ್ ಹಚ್ಚಿದ್ರು. ಏನ್ ಮಾಡ್ಲಿ, ನಾ ಶಕ್ತಿ ಮೀರಿದಟ್ಟು ನಾನು ಪ್ರಯತ್ನ ಮಾಡತ್ತೇನೆ. ನೀ ಏನ್ ತಿಳಿ ಕರ್ಸೋಬಿಡ, ನಾ ಏನ್ ಮಾಡೇ ಮಾಡ್ತೇನೆ. ಅಣ್ಣ, ಒಂದ್ 10 ರೂಪಾಯಿ ಬೀಡಿ ಕೊಡ್ರಿ. ನೀವು ಕೊಡ್ರಿ, ಕೊಡ್ತೀನಿ ಕೊಡ್ರಿ. ಏನ್ರಿಪ್ಪ ಕೊಡ್ತಿದ್ನಲ್ರಿ. ಆಯ್ತು 200 ರೂಪಾಯಿ ಬೇಕಾಗಿದ್ರಿ. ಎಲ್ಲಿ ಕೊಂಡ್ರಿ ರೊಕ್ಕ? ಹುಡ್ಕೊಂಡ ಮನ್ಯಾಗ ಗುಡ್ಡ ಗಿಡ್ಡ ಅಡವಣ. ಎಲ್ಲಿ ಕೊಂಡ್ರಿ ರೊಕ್ಕ? ನನಗ ನಾಳೆ ಬರ್ತೇನ್ರಿ. ನಾವೇನು ಇದು ಬೇಡ, ರೊಕ್ಕ ಅಂತೇಳಿ ಕುಡ್ಕೊಂಡು ಮನೆ ಮಕ್ಕಳ ಗುಡ್ಡ ಗುಡ್ಡ ಅಡ್ಡಾಡವಣಿ. ನಾಳೆಗೆ ಒಂದಿನ ನೋಡಿರ್ಬೇಕಾರೆ ನಾಳೆ ಬರ್ತೇನ್ರಿ. ಕರ್ನ ಪ್ರಸಾದ ಇಲ್ಲ. ನಾಳೆ ಬಂದ್ರು ರೊಕ್ಕಿಲ್ಲ ಅಂತ, ಇವತ್ತು ಬಂದ್ರು ರೊಕ್ಕ ಅಂತಿಲ್ಲ. ನೋಡಿ, ಯೋಚನೆ ಮಾಡಿ. ಈ ಡೀಲ್ ಏನಾದ್ರೂ ಓಕೆ ಆದ್ರೆ ಲೈಫ್ ಲಾಂಗ್ ಖುಷಿಯಾಗಿರ್ಬೋದು. ಸಿಂಹ ಒಂದು ಡೀಲ್ ಕೊಟ್ಟಿದ್ದ. ಆ ಡೀಲ್ ಮಾಡ್ರಿ ನಾ ಅನ್ಕೊಂಡ್ ನಂಗೆ ಬದುಕ್ಬೋದು. ತಿಳಿದಂಗೆ ನಂಗೆ ಜೀವನ ಮಾಡ್ಬೋದು. ಆ ಡೀಲಿಗೆ ನಾವು ಸಿನಿಮಾ ಅವ್ರು ಕೊಡೋದು ನನಗೆ ಡೌಟ್ ಅನಿಸ್ತಿದೆ. ತಂದೆ ಬರ್ತಾರೆ, ವಿಷಯ ಬರಲೇಬೇಕು. ಮಳೆ ಹೋಗ್ಬೇಕು.
ಐಬಿಯಿಂದ ನವಿಲ್ ಹತ್ರ ಹೋಗಲು ಯಾವ ರಹಸ್ಯ ಮಾರ್ಗವೂ ಇಲ್ಲ, ಆದರೆ ಒಂದೇ ಮಾರ್ಗ ಇದೆ. ಯಾವ ಜಾಗ ಅದು? ಐಬಿ ಬಾಜು ಒಂದು ಗಾರ್ಡನ್ ಇದೆ. ಗಾರ್ಡನ್ ಒಂದು ಕೃಷ್ಣನ ಮೂರ್ತಿ ಇದೆ. ಅದರ ಕೆಳಗಡೆನೆ ಒಂದು ದಾರಿ ಇದೆ. ಆದರೆ ಅಲ್ಲಿ ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ಐಬಿ ಬಾಜು ಇರೋದ್ರಿಂದ ನಮ್ಮ ಕೆಲಸ ಅಲ್ಲಿ ನಡೆಯಲ್ಲ. ಈ ನಕ್ಷೆ ಒಳಗೆ ಹೊರಗಿಂದೆಲ್ಲ ಐತಿ, ನಮಗೆ ಬೇಕಾಗಿದ್ದ ನಕ್ಷೆ ಇದ್ರಾಗಿಲ್ಲ. ಸೊ ಹೀಗಾಗಿ ಇಲ್ಲಿ ನಮ್ಮ ಕೆಲಸ ಆಗಲ್ಲ. ಏ ಗಂಗು, ಏ ಗಂಗು, ಹೋಗ್ತಾ ಗಂಗು ನೀ ಹೇಳ. ನಾನ್ ನೋಡಿದ ಜಾಗದಿಂದ ಬಾರ ಅಂಗಡಿ ಸನೆ ಆಗುತ್ತೆ. ನವಿಲ್ ಕದ್ಯಾಕ ದಾರಿ ಹೇಳದಿದ್ದ ಅಲ್ಲಿ ಯಾವ ದಾರಿನೂ ಇಲ್ಲ. ಎಲ್ಲೇನೆ ನೀರು ಅವನಿಗೆ ಅಣೆಕಟ್ಟಿನಿಂದ ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಅದರ ಪಕ್ಕದಲ್ಲಿ ಒಂದು ಗವಿ ಇದೆ. ನಾಳೆ ಸಂಕ್ರಾಂತಿ ಇರೋದ್ರಿಂದ ನವಿಲನ್ನ ತಂದು ಈ ಗವಿ ಒಳಗೆ ಇಟ್ಟಿರ್ತಾರೆ. ನಾನು ವಿಚಾರಿಸಿದ ಪ್ರಕಾರ ಇಲ್ಲೇ ಸುತ್ತಮುತ್ತ 5 ಕಿಲೋಮೀಟರ್ ಅಲ್ಲಿ ಒಂದು ರಹಸ್ಯ ಮಾರ್ಗ ಇದೆ. ಅದನ್ನ ನಾವು ಕಂಡುಹಿಡಿಬೇಕು. ಸರಿ ವೀರು, ಗಂಗು, ಆ ದಾರಿ ನೀವು ಕಂಡುಹಿಡಿ. ಓಕೆ ಸಿಂಹ. ಸರಿ ಆಯ್ತು ಸಿಂಹ. ನಾನು ಗುಪ್ತ, ಈಶಾ ಬೇರೆ ಒಂದು ಜಾಗಕ್ಕೆ ಹೋಗ್ತೀವಿ. ಸರಿ ನೀವೆಲ್ಲ ಈಗ ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಅಣ್ಣ ನಿನಗೆ ಏನಾರ ಎಣ್ಣೆ ಅಭ್ಯಾಸ ಐತ್ಯಾ? ಡೈಲಿ ಏನಿಲ್ಲ, ಯಾವಾಗಲಾರು ಒಂಚೂರು ಅಷ್ಟೇ. ಸ್ವಲ್ಪ ಸೀರೆ ತಂದ್ರೆ ಹಾಕೋಣಂತ. ಇವನ್ ಸ್ವಲ್ಪ ತಗೊಳ್ಳಿ. ನಾ ಆಮೇಲೆ ತೋತಂತೋ ನೀ ತಗೋ. ತಗೋ ಅಣ್ಣ, ನಾವು ಆಮೇಲೆ ತಗೋತೀವಿ, ನೀವು ತಗೋ. ಆಯ್ತು ಸರಿ 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 ಸರಿ. ಏನಪ್ಪ ತಮ್ಮ, ಯಾರ್ ನೀ? ಅಣ್ಣ ನನ್ನ ಹೆಸರು ಗುಪ್ತಾ ಅಂತೇಳಿ. ಸ್ವಲ್ಪ ಈ ಪ್ಲೇಸ್ ಬಗ್ಗೆ ತಿಳ್ಕೊಳಕ್ ಏನ್ ಕೇಳ್ಬೇಕು ಕೇಳಪ್ಪ, ಗೊತ್ತಿದ್ದಷ್ಟು ಹೇಳ್ತೀನಿ ನಾನು. ನಾ ಈ ದೇವಸ್ಥಾನ ಒಳಗ ಬಂಗಾರ ನವಿಲ್ ಐತಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ರ ಒಂದ್ ಸ್ವಲ್ಪ ಮಾಹಿತಿ ಗೊತ್ತದ? ಅದ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲಪ್ಪ, ನೋಡೋಣ ಗೊತ್ತಿದ್ದಷ್ಟು ಹೇಳ್ತೇನೆ. ಏನಣ್ಣ ನಿಮ್ ಋಣ ಜಾಸ್ತಿ ಆಯ್ತು, ನಾ ಯಾವಾಗ ತಿಳಿಸ್ಲಿಲ್ಲ ನಾವು. ಅದಕ್ಕೆ ನನ್ನ ತಗೋ ಅಣ್ಣ, ಪರವಾಗಿಲ್ಲ. ನಾನು ಈಗ ಹೊಸ್ತಾ ಬಂದಿರ ಇಲ್ಲಿ ಮೊದ್ಲಿಂದ ಇದ್ದೀರಾ? ನಮ್ಮ ಅಪ್ಪ ನಮ್ಮ ಅಜ್ಜ ವಂಶ ಪರಂಪರೆಯಿಂದ ನಾವು ಇಲ್ಲೇ ಕೆಲಸ ಮಾಡ್ತಿದ್ವಿ ಅಣ್ಣ. ಇದ್ರ ಬಗ್ಗೆ ಎಲ್ಲ ನಿಮಗ್ ಗೊತ್ತೈತೆ ಹಂಗಾರ? ಅಣ್ಣ ಇದ್ರ ಬಗ್ಗೆ ಇಂಚು ಎಲ್ಲ ನಾವು ಗೊತ್ತು. ಅಣ್ಣ ಇದು ಯಾವ ದಾರಿ, ಎಲ್ಲಿಗೆ ಹೋಗ್ತದೆ, ಸ್ವಲ್ಪ ಮಾಹಿತಿ ಕೊಡ್ಲ. ಅಷ್ಟೇಣ, ನಾ ಹೇಳ್ತೇನೆ ಬಿಡು. ಅಣ್ಣ ಹಂಗಂದ್ರ ಸಂಕ್ರಾಂತಿ ಹಿಂದಿನ ದಿನನ ಈ ಗವಿಗೆ ಶಿಫ್ಟ್ ಮಾಡ್ತಾರೆ. ಹೌದು. ಥ್ಯಾಂಕ್ಸ್ ಅಣ್ಣ. ಅಣ್ಣಗಿನ ಸೀರೆ ಮಾಹಿತಿ ಕೇಳಿ
ಸರಿ ಅಣ್ಣ. ಆಯ್ತು, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕ ಥ್ಯಾಂಕ್ಸ್. ಹಲೋ ಸೇಠ್, ಇವತ್ತು ರಾತ್ರಿ ನಾವೆಲ್ಲ ಎತ್ತೀವಿ. ಪೂರ್ತಿ ಪೈಸೆ ರೆಡಿ ಕರೋ. ಎಲ್ಲರೂ ಕಾಯ್ತಿದ್ದಾರೆ. ವೀರು, ಗಂಗು, ಗುಪ್ತಾ, ಇವತ್ತು ರಾತ್ರಿನ ನಾವೆಲ್ಲ ಎತ್ತಬೇಕು. ಎಲ್ಲರೂ ರೆಡಿ ಆಗಿ. ಓಕೆ ಡನ್. ಗುಪ್ತಾ ತಗೊಂಡು ಅಣ್ಣ ನನಗೆ ಅಣ್ಣ, ಏನಣ್ಣ ಇವತ್ತು ಎಣ್ಣೆ ಇಟ್ಟಲ್ಲಿ ಇಲ್ಲ. ಅಣ್ಣ ನೀವು ಬರಾಕತ್ತೆ ನಾ ಕಾಯಕತ್ತೀನಿ. ನಮ್ಗೆ ಗೊತ್ತೈತಣ್ಣ, ಅದಕ್ಕೆ ನಾವು ತರೋ ತಂದೆ ಅಣ್ಣ ಸರಿ. ಯಾವ ಅಣ್ಣನಿಗೋಸ್ಕರ ನಾವು ತಂದಿದ್ದೀವಿ, ತಗೊಳ್ಳೋಣ ಹಾಕೋಣ. ತಗೊಳ್ಳೋಣ, ಎಂಜಾಯ್ ಮಾಡು. ಒಳ್ಳೆ ಹುಡುಗರು ನಾವು, ಒಳ್ಳೆ ಹುಡುಗರು ನೀವು. ನಿಮ್ಮಂತಾರ ನಮ್ಗೆ ಬೇಕು. ಏನಣ್ಣ ಊಟ ಮಾಡ್ತೀಯಾ? ಇದೆ ಜಾಸ್ತಿ ಆಯ್ತಣ್ಣ. ನಮ್ಮ ಲೈಫ್ ಇನ್ನು ಜಾಲಿ 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 ಜಾಲಿ.
Ha 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 ha.